ಸಿಎಂ ವಿರುದ್ಧದ ಮೂಡ ಹಗರಣ ಪ್ರಕರಣದ ಸಂಬಂಧ ಬಿ ರಿಪೋರ್ಟ್ಗೆ ಇಡಿ ಅಧಿಕಾರಿಗಳು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ್ರು. ಇಡಿ ಆಕ್ಷೇಪಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ತಕರಾರನ್ನ ಎತ್ತಿದ್ರು. ಲೋಕಾಯುಕ್ತ ತನಿಖಾಧಿಕಾರಿ ವಿರುದ್ಧ ಈಗ ಪ್ರಕರಣ ಸ್ನೇಹಮಯಿ ಕೃಷ್ಣ ಅವರು ಕೂಡ ಒತ್ತಡ ಹಾಕ್ತಾ ಇದ್ದಾರೆ. ಈ ಪ್ರಕರಣ ತನಿಖೆ ಆಗಲೇಬೇಕು ಅಂತ. ಈಗ ಸದ್ಯ ಕೋರ್ಟ್ 15ನೇ ತಾರೀಕಿಗೆ ಈ ಒಂದು ಆದೇಶವನ್ನ ಕಾಯ್ದಿರಿಸಿದೆ. ಇಡಿ ತನ್ನ ಒಂದು ತನಿಖೆಯನ್ನು ಮುಂದುವರಿಸಲಿ ಅಂತ ಹೇಳುತ್ತಾ ಅಥವಾ ಏನಾಗುತ್ತೆ ಅನ್ನೋದನ್ನ ಸದ್ಯ ಕಾದು ನೋಡಬೇಕು. 15ನೇ ತಾರೀಕಿನವರೆಗೂ ಕೂಡ ಇದರ ಬಗ್ಗೆ ಯಾವುದೇ ನಿರ್ಧಾರ ಇಲ್ಲ. 15ನೇ ತಾರೀಕು ಏನು ಆದೇಶ ಬರುತ್ತೆ ಅಂತ. ಇಲ್ಲಿವರೆಗೂ ಇಡಿ ಒಂದಷ್ಟು ದಾಖಲಾತಿಗಳನ್ನು ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ಹಾಜರುಪಡಿಸಿದೆ. ಲೋಕಾಯುಕ್ತ ಅಧಿಕಾರಿಗಳು ಇಲ್ಲ ಇಡಿ ಕೊಟ್ಟಿರುವಂತಹ ಡಾಕ್ಯುಮೆಂಟ್ಸ್ನ ನೀವು ಮಾನ್ಯ ಮಾಡಬಾರ್ದು ಅನ್ನುವಂಥ ವಾದವನ್ನು ಕೂಡ ಮಾಡಿದರು.